ಬೆಂಗಳೂರಿನಲ್ಲಿ ಸುರಿದಂತಹ ರಣರಕ್ಕಸ ಮಳೆಗೆ ಸಾಕಷ್ಟು ಅವಾಂತರವೇ ಉಂಟಾಗಿದೆ. ಹಲವಾರು ಸಾವು ನೋವುಗಳು ಕೂಡ ಸಂಭವಿಸಿದ್ದು ಸಾಕಷ್ಟು ಅವಾಂತರವೇ ಉಂಟಾಗಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬಸ್ ಸ್ಟ್ಯಾಂಡ್ ಹಿಂಬದಿಯ ಗೋಡೆ ಕೂಡ ಕುಸಿತವಾಗಿದೆ. ಇವತ್ತಿನ ಮಳೆಗೆ ಬೆನ್ನಿಮಿಲ್ ರಸ್ತೆಯಲ್ಲಿ 30 ಅಡಿ ಉದ್ದದ ಗೋಡೆ ಕುಸಿತವಾಗಿರುವಂತಹ ಘಟನೆ ನಡೆದಿದೆ. ಕಿರಿದಾದ ರಸ್ತೆಗೆ ಬೃಹತ್ ಗೋಡೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಗಮನಿಸ್ತಾ ಇರಬಹುದು ನೀವು ಕೂಡ ಗೋಡೆ ಯಾವ ರೀತಿಯಾಗಿ ಕುಸಿತ ಕಂಡಿದೆ ಅಂತ. ಸುಮಾರು 30 ಅಡಿ ಉದ್ದದ ಗೋಡೆ ಇವತ್ತು ಸುರಿದಂತಹ ಗಾಳಿ ಮಳೆಗೆ ಕುಸಿತವಾಗಿದ್ದು ಕಿರಿದಾದ ರಸ್ತೆಗೆ ಗೋಡೆ ಕುಸಿತವಾಗಿದೆ. ಬಟ್ ಯಾವುದೇ ರೀತಿಯಾದಂತಹ ಅನಾಹುತ ಪ್ರಾಣಹಾನಿ ಸಂಭವಿಸಿಲ್ಲ. ಮಳೆ ಅಬ್ಬರಕ್ಕೆ ಒಂದ್ ಕಡೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ರೆ ಮತ್ತೊಂದು ಕಡೆ ಸಾಕಷ್ಟು ಅವಾಂತರ ಉಂಟಾಗಿದ್ದು ಬಿನ್ನಿಮಿಲ್ ರಸ್ತೆಯಲ್ಲೂ ಕೂಡ ಗೋಡೆ ಕುಸಿತವಾಗಿದೆ. ಬೋರಿಂಗ ಕಾಂಪೌಂಡ್ ಮಾತ್ರ ಅಲ್ಲ, ನಗರದ ಹಲವು ಕಡೆಗಳಲ್ಲಿ ಗೋಡೆ ಕುಸಿತ ಪ್ರಕರಣಗಳಾಗಿದ್ದಾವೆ. ಈಗ ನಾನು ಬಿನ್ನಿಮಿಲ್ಲ ರಸ್ತೆಯಲ್ಲಿದ್ದೀನಿ. ಬಿನ್ನಿಮಿಲ್ಲ ರಸ್ತೆಯಲ್ಲೂ ಕೂಡ ಗೋಡೆ ಕುಸಿತ ಪ್ರಕರಣ ಆಗಿದೆ. ಯಾವ ರೀತಿಯಾಗಿ ಗೋಡೆ ಕುಸಿದಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸುಮಾರು 50ಕ್ಕೂ ಹೆಚ್ಚಿನ ಅಡಿ ಉದ್ದದ ಗೋಡೆ ಕುಸಿದು ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಅಂದರೆ ತುಂಬ ಕಿರಿದಾದಂಥ ರಸ್ತೆ, ವಾಹನಗಳ ಸಂಚಾರ ಕೂಡ ಹೆಚ್ಚಾಗೇ ಇರುತ್ತೆ. ಮಳೆ ಇದ್ದ ಕಾರಣ ವಾಹನ ಸಂಚಾರ ಕಡಿಮೆ ಇದ್ದಿದ್ದರಿಂದ ಯಾವುದೇ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ಯಾಕಂದರೆ ಇಷ್ಟು ಬೃಹತ್ ಗೋಡೆ ಕುಸಿದು ಬಿದ್ದಿದ್ದರಿಂದ ಏಕಾಏಕಿ ರಸ್ತೆ ಕಡೆಗೆ ಬಿದ್ದಿರೋದ್ರಿಂದ ಯಾವುದೇ ರೀತಿಯಂಥ ಹಾನಿ ಆಗಿಲ್ಲ. ವಾಹನ ಸವಾರರು ಕೂಡ ಆ ಸಂದರ್ಭದಲ್ಲಿ ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಪ್ರಾಣಾಪಾಯಗಳಾಗಿರ್ಬೋದು, ಯಾರಿಗಾದರೂ ಗಾಯಗಳಾಗಿರ್ಬೋದು, ಯಾವುದೇ ರೀತಿಯಾಗಿ ಆಗಿಲ್ಲ. ಇಲ್ಲಿ ಎಕ್ಸಿಬಿಷನ್ ಸೆಂಟರ್ಗೆ ಇಲ್ಲಿ ಗೇಟನ್ನು ಮಾಡ್ಕೊಂಡಿದ್ರು. ಗೇಟ್ ಸಹಿತ ಇಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇದರಿಂದ ಯಾವುದೇ ರೀತಿಯಂಥ ಅಪಾಯ ಆಗಿಲ್ಲ. ಇದರ ಜೊತೆಗೆ ಹಳೆಗುಡದಳ್ಳಿಯ ಬಸ್ ಸ್ಟ್ಯಾಂಡ್ ಕೂಡ ಅಂದರೆ ದೇವರಾಜ ಅರಸು ಬಸ್ ನಿಲ್ದಾಣದ ಬಳಿ ಕೂಡ ಒಂದು ಗೋಡೆ ಕುಸಿತ ಆಗಿರುವಂಥದ್ದು. ಒಟ್ಟು ಹಲವು ಕಡೆಗಳಲ್ಲಿ ಗೋಡೆ ಕುಸಿತ ಆಗಿದೆ. ಆದರೆ ಬೋರಿಂಗಲ್ಲಿ ಪ್ರಾಣಗಳು ಅಂದರೆ ಸುಮಾರು ಒಂದು 8 ಜನ ಸಾವನ್ನಪ್ಪಿದ್ರು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದ 2-3 ಕಡೆಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. ಒಟ್ಟಾರೆ ಅದೃಷ್ಟವಶಾತ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೃಹತ್ ಗೋಡೆ ಇದು ಗಮನಿಸ್ಬೋದು ಎಷ್ಟು ಉದ್ದ ಇದೆ ಅಂತ. ಸುಮಾರು ಒಂದು 70 ಮೀಟ್ರ್ ಇರ್ಬೋದೇನೋ. 70 ಮೀಟ್ರ್ ಇರುವಂಥ ಈ ಗೋಡೆ ಏನಿದೆ ಸುಮಾರು 30 ಅಡಿ ಉದ್ದದ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ. ಅದು ತುಂಬ ಹಳೆಯ ಗೋಡೆ ಏನಲ್ಲ, ಇದು ರಿನೋವೇಟ್ ಮಾಡಿದ್ರು ಅನ್ನುವಂಥ ಕೆಲವು ಕಡೆ ರಿನೋವೇಟ್ ಮಾಡಿದರೆ, ಕೆಲವು ಕಡೆ ಹಳೆಯ ಕಲ್ಲುಗಳನ್ನೇ ಉಳಿಸ್ಕೊಂಡಿದ್ರು. ಅದು ಏಕಾಏಕಿ ರಸ್ತೆಯ ಕಡೆಗೆ ಕುಸಿದು ಬಿದ್ದಿದೆ. ಗಮನಿಸ್ಬೋದು ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಅಂತ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯಗಳಾಗಿಲ್ಲ. ಒಟ್ಟಾರೆ ಇದನ್ನು ಅಂದರೆ ರಸ್ತೆಗೆ ಏನು ಬಿದ್ದಿತ್ತು ಅದನ್ನು ತೆರವು ಮಾಡಿ ಆ ಕಡೆಗೆ ಅಂದರೆ ಸೈಡ್ಗೆ ಹಾಕುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರೋದ್ರಿಂದ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗ್ತಾ ಇಲ್ಲ. ಎರಡೂ ಕಡೆಗಳಲ್ಲೂ ಸಂಚಾರ ಎಂದಿನಂತೆ ಹೋಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.